ಆಗಿರೋ ಎಲ್ಲ ಘಟನೆಗಳ ಹಿಂದೆ ನಾನಾಗಲಿ ನೀವಾಗಲಿ ಬರೀ ನೆಪ ಅಷ್ಟೇ. ಮುಂದೆ ಏನಾಗಬೇಕು ಅಂತಿದೆಯೋ ಈ ಘಟನೆ ಅದಕ್ಕೆ ಮುನ್ನುಡಿ ಬರೆದಿದೆ. ದೊಡ್ಡವ್ರ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳೇ ಬರುತ್ತೆ ರಾಯ್ರೆ. ಆದ್ರೆ ನಿಮ್ಮ ಎದುರಿಗೆ ನಿಲ್ಲೋ ಅಂತ ಯೋಗ್ಯತೆ ಕೂಡ ನಮ್ಗಿಲ್ಲ. ದಯವಿಟ್ಟು ನಮ್ಮ ಹೋಗೋಗ್ಬಿಡಿ. ನೀವು ಹೀಗೆ ಮಾತಾಡ್ಬಿಟ್ರೆ ನಾನು ನಿಮಗೆ ಕೊಟ್ಟಿರೋ ಮಾತು ತಪ್ಪೋಗೋದಿಲ್ವ ಗಿರಿಜಮ್ಮನವ್ರೆ? ಯಾವ ಮಾತು ರಾಯ್ರೆ? ನಿಮ್ಮ ಮೊಮ್ಮಗಳನ್ನ ಮನೆ ತುಂಬಿಸ್ಕೊತೀನಿ ಅಂತ ಮಾತು ಕೊಟ್ಟಿದ್ದು. ಈಗಲೂ ಆ ಮಾತನ್ನು ನಾನು ನಡೆಸೋಕೆ ಬಂದಿದ್ದೀನಿ. ನಾನೀಗ ನನ್ನ ಮಗನ ಜಾತಕದ ಜೊತೆ ಹೊಂದಿರೋ ಹುಡುಗಿನ ಕೇಳೋಕೆ ಬಂದಿದ್ದೀನಿ. ಸತ್ಯ, ನನ್ನ ಮಗ ಕಾರ್ತಿಕನ ಮದುವೆ ಆಗ್ತೀನಮ್ಮ. ನಮ್ಮ ಮನೆ ಸೊಸೆಯಾಗಿ ನಮ್ಮ ಮನೆಗೆ ಬೆಳಕು ತರ್ತೀಯನಮ್ಮ. ವಾವ್ ನಿಶಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಆ ಕಾರ್ತಿಕ್ ನಿನ್ನಂತೊಳ್ಳೆ ಒಪ್ಕೊಳ್ಳಿಲ್ವಲ್ಲ. ವಾಟ್ ಎವರ್, ಈಗ ನಿನ್ನೆ ಕಟ್ಕೊಳ್ಳೋ ಪರಿಸ್ಥಿತಿ ಅವನಿಗೆ ಬಂದಿದೆ. ಇನ್ಮೇಲೆ ನಾನು ಬೇಕಿದ್ರು ಬೇಡದಿದ್ರು ನೀನು ನನ್ನನ್ನು ನೋಡ್ತಾನೆ ಇರಬೇಕು. ಕಾರ್ತಿಕ್, ನೀನು ನನಗೆ ಬೇಕು. ನೀನು ಬೇಕು ಅಂತ ಆಸೆ ಪಡ್ತಿದ್ದೀನಿ. ಫೈನಲಿ you are mine. ಸಿಸ್ಟರ್ ರೆಡಿ ಆದ? ಹಾ ಅಣ್ಣ, ಇನ್ನೇನಾಯ್ತು ಅಣ್ಣ? ನಾನು ಹೇಗೆ ಕಾಣಿಸ್ತಿದ್ದೀನಿ? ಸೂಪರ್, ಅದ್ಭುತವಾಗಿ ಕಾಣ್ತಿದ್ಯಾ. ಯಾಕೆ ಸಿಸ್ಟರ್, ಏನಾಯ್ತು? ತುಂಬ ಟೆನ್ಷನ್ನಲ್ಲಿದೆಯಾ? ಈಸ್ ಎವ್ರಿಥಿಂಗ್ ಫೈನ್? ಯಾ ಅಣ್ಣ, ಐ ಆಮ್ ಗುಡ್. ಇಲ್ಲ ನಿಂಗೆ ನೋಡಿದ್ರೆ ಹಾಗೆ ಅನಿಸ್ತಿಲ್ಲ. ಏನಾಯ್ತು ಹೇಳು. ಅಣ್ಣ, ಕಾರ್ತಿಕ್ ನನ್ನ ನಮ್ಮ ಮದುವೆ ಆಗೋಕೆ ಒಪ್ಕೋತಾನ? ಖಂಡಿತ ಇಲ್ಲ.
ಏನೇನೋ ಹೇಳ್ಬೇಡಿ. ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ಮದ್ವೆ ಹುಡುಗಿ ಗೆಟಪಲ್ಲಿ ರೆಡಿ ಆಗ್ತಿದ್ದೀನಿ. ನೀವು ನೆಗೆಟಿವ್ ಆಗಿ ಏನೇನೋ ಮಾತಾಡಬೇಡಿ. ಐ ಕಾಂಟ್ ಟೇಕ್ ಇಟ್. ಇದ್ರಲ್ಲಿ ನೆಗೆಟಿವ್ ಏನ್ ಬಂತು? ಕಾರ್ತಿಕ್ ನೀನೇನ ಒಪ್ಕೊಂಡಿದ್ದಿದ್ರೆ ಇಷ್ಟೊಂದೆಲ್ಲ ಒದ್ದಾಡೋದು ಏನಿರ್ತಿತ್ತು ಹೇಳು? ಇಷ್ಟೊತ್ತಿಗಾಗ್ಲೇ ನಿಮ್ಮಿಬ್ರಿಗೆ ಮದ್ವೆ ಆಗೋಗ್ತಿತ್ತು. ಐ ಆಮ್ ವೆರಿ ಶ್ಯೂರ್ ನಿಶಾ, ಕಾರ್ತಿಕ್ ನಿನ್ನನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಅದನ್ನೇ ಹೇಳ್ಬೇಡ. ನನ್ನೇನ್ ಹರಕೆ ಕುರಿ ಅಂತ ಅನ್ಕೊಂಡಿದ್ಯಾ? ಎಲ್ಲರ ಮುಂದೆ ನಂಗೆ ಅವಮಾನ ಮಾಡ್ಬೇಕು ಅಂತಾನೆ ನಿನ್ ಪ್ಲಾನಾ? ಅಲ್ಲ ಸುಹಾಸ್, ಇವಳ ತಲೆನಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಇವಳ ಕಾರ್ತಿಕ್ ಮದ್ವೆ ಮಾಡಿಸ್ಬೇಕು ಅಂತ ನಾವಿಬ್ರು ಇಷ್ಟೊಂದೆಲ್ಲ ಒದ್ದಾಡ್ತಿದೀವಿ, ಇವಳು ನೋಡಿದ್ರೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಮತ್ತಿನ್ನೇನು ಡಾರ್ಲಿಂಗು, ಕಾರ್ತಿಕ್ ಇವಳನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಇವಳೇನು? ನನಗೂ ಬೇಜಾನ್ ಟೆನ್ಷನ್ ಆಗ್ತಿದೆ ಡಾರ್ಲಿಂಗು. ಅಣ್ಣ ತಂಗಿ ಇಬ್ರು ಸರಿಯಾಗಿದ್ದೀರಾ. ನಾನು ಹೇಳಿದ್ದು ಕಾರ್ತಿಕ್ ಒಪ್ಪಿಗೆ ಇಲ್ಲಿ ಮುಖ್ಯ ಅಲ್ಲ ಅನ್ನೋ ಅರ್ಥದಲ್ಲಿ. ಹೌ ಡಸ್ ಇಟ್ ಈವನ್ ಮ್ಯಾಟರ್? ಕಾರ್ತಿಕ್ ನಿಶಾನ ಒಪ್ಪಲಿ ಒಪ್ಪದೇ ಇರಲಿ, ಅಟ್ ದಿ ಎಂಡ್ ಆಫ್ ದ ಡೇ ನನ್ನಮ್ಮ ಒಪ್ಪಬೇಕು, ಅಂಡ್ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅಮ್ಮನೇ ಈ ಮದ್ವೆಗೆ ಒಪ್ಪಾದ್ಮೇಲೆ ಇನ್ನು ಕಾರ್ತಿಕ್ ಒಪಿನಿಯನ್ಗೆ ಬೆಲೆ ಎಲ್ಲಿದೆ ಹೇಳಿ? ಅಮ್ಮ ನಿಶಾಗೆ ತಾಳಿ ಕಟ್ಟು ಅಂತ ಹೇಳ್ತಾರೆ, ಅಂಡ್ ಅವನ್ ಕಟ್ತಾನೆ. ನೀನ್ ಹೇಳಿದ್ ಈ ಅರ್ಥದಲ್ಲ. ನನಗ್ ಗಾಬರಿಲಿ ತಲೆನೇ ಓಡ್ಲಿಲ್ಲ. ಜೀವ ಬಾಯಿ ಬಂದಂಗಾಗಿತ್ತು. ಈಗ ನನಗ್ ಸಮಾಧಾನ ಆಯ್ತು. ಅದಕ್ಕೆ ಹೇಳೋದು ಅವಸರ ಪಡಬಾರ್ದು ಅಂತ. ಯೋಚನೆ ಮಾಡಿ ನಿಧಾನಕ್ಕೆ ಪಾನ್ ಮೂವ್ ಮಾಡಬೇಕು. ಎನಿವೇ, ನೀನ್ ಕಂಪ್ಲೀಟ್ ಆಗಿ ರೆಡಿ ಆಗು. ಪುರೋಹಿತರು ಕರೆದಿದ ತಕ್ಷಣನೇ ಮಂಟಪಕ್ಕೆ ಬಾ. ಶ್ಯೂರ್. ರೈರಿ, ನೀವು ಹೇಳ್ತಾ ಇರೋದು ನಿಜನಾ? ಹೌದಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಮೊಮ್ಮಗಳ ಸತ್ಯನ್ನ ನಮ್ಮ ಮನೆ ಸೊಸೆಯಾಗಿ ತಂದ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ನಿಮ್ಮ ಅಭ್ಯಂತರ ಏನೂ ಇಲ್ಲ ತಾನೇ? ಅಯ್ಯೋ, ಇದ್ರಲ್ಲಿ ನಮ್ಮ ಅಭ್ಯಂತರ ಏನಿದೆ ರಾಯ್ರೆ? ಈಗ ಸತ್ಯ ನಿರ್ಧಾರ ಏನು ಅನ್ನೋದೇ ಮುಖ್ಯ. ಇದುವರೆಗೂ ಸತ್ಯನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳದೆ ನಾವು ತಪ್ಪು ಮಾಡಿದ್ದೀವಿ. ಇವಾಗ ನಮ್ಮ ಸತ್ಯ ಏನ್ ನಿರ್ಧಾರ ಮಾಡ್ತಾಳೋ ಆ ನಿರ್ಧಾರ ನಮ್ದು ಕೂಡ. ಅಮ್ಮ, ಇದು ನಮ್ಮ ಗುರುಗಳು ಒಪ್ಪಿ ಹರಿಸಿರೋ ಜಾತಕ. ಸತ್ಯ ನಮ್ಮನೆ ಸೊಸೆಯಾಗಬೇಕಾಗಿರೋದು ದೈವ ಲಿಖಿತ.
ಅದಕ್ಕೆ ನಮ್ಮ ಕೈ ಮೀರಿ ಇಷ್ಟೆಲ್ಲ ನಡೆದಿರೋದು. ಈಗ ಸತ್ಯ ಒಪ್ಪಿ ಈ ಮದುವೆ ಆದರೆ ಗುರುಗಳ ಮಾತನ್ನು ಪಾಲಿಸ್ದಾಗುತ್ತೆ. ನಿಂತೋಗಿರೋ ಮದುವೆ ನಡೆದಾಗೂ ಆಗುತ್ತೆ. ಸತ್ಯ, ನನ್ನ ಮಗ ಕಾರ್ತಿಕನ ಮದುವೆ ಆಗ್ತೀಯಮ್ಮ. ಸತ್ಯ, ಉತ್ತರ ಕೊಡು. ನಿನ್ ಮನ್ಸಲ್ಲಿ ಏನಿದೆ ಹೇಳ್ಬಿಡು. ಯಾಕೆ ನೀನು ಹೇಳ್ತಿಲ್ಲ? ಮಾತಾಡಿ. ಕಾರ್ತಿಕ್ನ ಮದ್ವೆ ಆಗ್ತೀಯಾ? ಯಾಕಮ್ಮ ಸತ್ಯ, ಏನು ಮಾತಾಡ್ತಾ ಇಲ್ಲ? ಉತ್ತರ ಕೊಡಮ್ಮ. ಕಾರ್ತಿಕನ ಮದುವೆ ಆಗೋದಕ್ಕೆ ನಿನಗಿಷ್ಟ ಇದೆ ಅಲ್ವಾ? ಒಪ್ಕೊಂಡ್ಬಿಡು ಸತ್ಯ. ಇದು ನಿನ್ಗೋಸ್ಕರ ದೇವ್ರು ಕೊಟ್ಟಿರೋ ಅವಕಾಶ ಕಣೆ. ಒಪ್ಕೊಳೆ. ಹೌದು ಸತ್ಯ, ಪ್ರೀತಿ ವಿಷಯದಲ್ಲಾದ್ರೂ ನಿನಗೆ ನ್ಯಾಯ ಸಿಗ್ಲಿ ಕಣೆ. ದಯವಿಟ್ಟು ಒಪ್ಕೊಂಡ್ಬಿಡಮ್ಮ, ಒಪ್ಕೊಂಡ್ಬಿಡೆ. ಏನ್ ನಿನ್ನ ಥರ ಹೇಳಮ್ಮ. ಕ್ಷಮಿಸಿರಾರೆ, ನಾನ್ ಕಾರ್ತಿಕ್ನ ಮದ್ವೆ ಆಗಲ್ಲ. ಒಂದು ವಿಷಯ, ಈ ಜಾತಕದಲ್ಲಿರೋ ಹುಡುಗಿ ಹೇಳಿ ಮಾಡಿಸಿದಂತ ಜೋಡಿ. ನಿಮ್ ಮಗನ ಮದುವೆ ಈ ಹುಡುಗಿ ಜೊತೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ಯಾವತ್ತೂ ನಿಮ್ ಮಗನಿಗೆ ಲಗ್ನ ಕೂಡ್ ಬರೋದಿಲ್ಲ. ಅಮೂಲ್ ಬೇಬಿ, ಇನ್ನೊಂದ್ ಸತಿ ನನ್ನ ಹೆಸರು ಕರೆದ್ರೆ ಮದ್ವೆ ನಿಲ್ಸಿ ಗೆತ್ತಾಕೊಂಡು ಹೋಗ್ಬಿಡ್ತೀನಿ. ಲೋಕಮಿತ, ಯಾಕೋ ಎದ್ದೆ? ಮಂಟಪದಿಂದ ಆಚೆ ಹೋಗ್ಬಾರ್ದು ಅಂತ ಗುರುಗಳು ಹೇಳಿಲ್ವಾ? ಕೂತ್ಕೊಳ್ಳೋ. ನಾನು ಎಲ್ಲೂ ಹೋಗ್ತಾ ಇಲ್ಲ. ಎದ್ ನಿಂತ್ಕೊಳ್ಳೋಬಾರ್ದಾ? ಇಷ್ಟೊತ್ತು ಕೂತಿನಲ್ಲ. ಅಲ್ಲ ಬೊಮ್ಮಿದ, ಸಡನ್ ಆಗಿ ಎದ್ದು ನಿಂತ್ಕೊಂಡಿಯಲ್ಲ, ಅದಕ್ಕೆ ಭಯ ಆಯ್ತು ಅಷ್ಟೇ. ನೋಡು, ಮಂಟಪದಲ್ಲಿ ಎಲ್ ಬೇಕಾದ್ರೂ ಓಡಾಡು, ಆದ್ರೆ ಆಚೆ ಮಾತ್ರ ಹೋಗ್ಬೇಡ.
ಆಯ್ತು, ಸುಡ ಸುಡ ಅಂತಿದ್ಯಾ, ಇರು ನೀರು ತರ್ತೀನಿ. ಸ್ವಲ್ಪ ಸುಮ್ಮನೆ ಏನ್ ತಗೋತ್ಯಾ? ನನ್ ಟೆನ್ಷನ್ ನನ್ಗೆ. ಆಯ್ತು, ಆರಾಮಾಗಿರು, ಒಂದ್ ನಿಮಿಷ ನೀರು ತರ್ತೀನಿ, ಇರು. ನನಗೆ ಗೊತ್ತು ಇಷ್ಟಕ್ಕೆಲ್ಲ ಕಾರಣ ಆ ಸತ್ಯನೇ. ಎಲ್ಲ ಪ್ಲಾನ್ ಮಾಡಿ ಅವಳು ಹೀಗೆ ಮಾಡಿದಾಳೆ. ಬಡ್ಕೊಂಡೆ ಅವಳ ಮದ್ವೆ ಕರಿಬೇಡಿ ಅಂತ. ಯಾರು ನನ್ನ ಮಾತು ಕೇಳಲಿಲ್ಲ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಈ ಮದ್ವೆ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ರಿ, ಆದ್ರೆ ಮಗ ಆಗಿ ನಿಮ್ ಒಂದು ಆಸೆನೂ ಈಡೇರ್ಸಕ್ ಆಗ್ತಿಲ್ವಲ್ಲ. ನಾನು ಒಬ್ಬ ಮಗನ. ಛೇ, ಅಮ್ಮಯ್ದ, ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಬೇಡ ಕಣೋ. ದೊಡ್ಡವರೆಲ್ಲ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ. ನೀನ್ ಮದ್ವೆ ನಡೆದೇ ನಡೆಯುತ್ತೆ. ತಗೋ ನೀರು ಕುಡಿ, ಟೆನ್ಷನ್ ಆಗ್ಬೇಡ. ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಅಷ್ಟೊತ್ತಿಂದ ನಾನು ಇಲ್ಲೇ ಕಾಯ್ತಾ ಇದ್ದೆ. ರೀ, ಅದು ಮುಹೂರ್ತಕ್ಕೆ ಇನ್ನು ಸ್ವಲ್ಪ ಹೊತ್ತು ಮಾತ್ರ ಸಮಯ ಇದೆ. ಇದೇ ಮುಹೂರ್ತದಲ್ಲಿ ನಮ್ಮ ಕಾರ್ತಿಕ್ ಮದುವೆ ಆಗಬೇಕು ರೀ. ಇದು ನಮ್ಮ ಮನೆತನದ ಘನತೆ, ಗೌರವದ ಪ್ರಶ್ನೆ. ಸರಿ, ನಾನಾಗಲೇ ಗುರುಗಳ ಹತ್ರ ಹೇಳಿದ ಹಾಗೆ ನಿಶಾನೆ ನಮ್ಮ ಮನೆ ತುಂಬಿಸ್ಕೊಳ್ಳೋಣ ರೀ. ಅಂದ್ರೆ ಅವಳು ಕಾರ್ತಿಕನ್ ಇಷ್ಟಪಡ್ತಿದ್ದಾಳೆ ರೀ. ನಮ್ಮ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ತುಂಬಾ ಗೌರವ ಇರೋ ಹುಡುಗಿ. ತಡ ಮಾಡೋದು ಬೇಡ ರೀ. ಇದೇ ಮುಹೂರ್ತದಲ್ಲಿ ಮಗನ ಮದುವೆ ಮುಗಿಸ್ಬಿಡೋಣ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಸೀತಾ. ಯಾಕೆಂದರೆ ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ನಮ್ಮ ಮನೆತನದ ಬಗ್ಗೆ ಗೌರವ ಇಟ್ಕೊಂಡಿರೋಳೇ ಆಗಬೇಕು. ಹೌದು ರೀ, ಅಂತ ಹುಡುಗಿ ಸಿಕ್ಕಾಯ್ತಲ್ಲ. ಹೌದು, ಸಿಕ್ಕಾಯ್ತು. ಸರಿ, ನಾನು ಈ ವಿಷಯನ ಕಾರ್ತಿಕ್ ಹತ್ರ ಮಾತಾಡಬೇಕು. ಅವನೆಲ್ಲಿದ್ದಾನೆ? ಮಂಟಪದಲ್ಲಿದ್ದಾನ? ಹಾಂ ರೀ, ಮಂಟಪದಲ್ಲಿದ್ದಾನೆ. ಪಾಪ ಕಾರ್ತಿಕ್, ಅವನೇನು ಹೇಳ್ತಾನೆ ಹೇಳಿ. ಆದರೆ ಅವನನ್ನು ನಾನು ಒಪ್ಪಿಸ್ತೀನಿ ರೀ. ಸಮಯ ಮೀರಿ ಹೋಗ್ತಾ ಇದೆ. ಈ ಮದುವೆ ನಿಮ್ಗಿಷ್ಟ ತಾನೆ? ಮೊದಲು ಅದನ್ನು ಹೇಳಿ. ನೀನೇನು ಗಾಬರಿ ಆಗಬೇಡ ಸೀತಾ. ನಾವು ಅಂದ್ಕೊಂಡ ಹಾಗೆ ಕಾರ್ತಿಕ್ ಮದುವೆ ಇದೇ ಮುಹೂರ್ತದಲ್ಲಿ ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ನಾನು ಕಾರ್ತಿಕ್ ಹತ್ರ ಮಾತಾಡಬೇಕು.
ಸದ್ಯ ನಾನು ಇವರೆಲ್ಲ ನಿಶಾಂತ್ ಅಂದ್ಕೊಳ್ಳೋ ವಿಷಯದಲ್ಲಿ ಅಡ್ಕಾಲ್ ಹಾಕ್ತಾರೋ ಅಂದ್ಕೊಂಡಿದ್ದೆ. ಏನೂ ತಕರಾರು ಮಾಡದೆ ಒಪ್ಕೊಂಡ್ರಲ್ಲ. ಭಗವಂತ ನೀನು ದೊಡ್ಡವನಪ್ಪ.